ಏನಿರಲಿಲ್ಲ. ಗಂಡ ಹೆಂಡತಿಗೆ ಏನು ಜಗಳ ಆಗಿತ್ತು ಗೊತ್ತಿಲ್ಲ. ಇದು ಇತ್ಯರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟೇನೆ ಅವರು ರಾತ್ರಿ ಹೋಗೋಣ ಅಂತಂದ್ರು. ನಾನು ಬೆಳಗ್ಗೆ ಹೋಗೋಣ ಬಿಡಕ್ಕ ಅಂತಂದೆ, ಕೇಳಲಿಲ್ಲ ಅವರು. ಹೋಗಲೇಬೇಕು ಅಂದ್ಬಿಟ್ಟು ಡ್ರೈವರ್ಗೆ ಹೇಳಿದ್ದೀನಿ ಹೋಗೋಣ ಅಂತಂದಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಅಕ್ಕ ಒಬ್ಬಳೇ ಹೋಗಬೇಡ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಜೊತೇಲಿ ಹೋದೆ ಸರ್. ಹೋದ್ಮೇಲೆ ಅಲ್ಲಿ ಮನೆಗೆ ತಲುಪಿದ ಮೇಲೆ ಗಂಡ ಇವ್ರು ಬಂದು ಬಾಕ್ಲು ತಟ್ಟಿದ್ವಿ, ಬಾಕ್ಲು ತೆಗೆದ್ರು. ಅವರು ದಿವಾನ್ ಕಟ್ ಮೇಲೆ ಕೂತ್ಕೊಂಡ್ರು, ಇವ್ನು ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದ. ಆಮೇಲೆ ಅವರು ನನಗೆ ಮೊಬೈಲ್ ಕೊಟ್ಟರು, ವೀಡಿಯೋ ಮಾಡು ಅಂತ. ಅರ್ಧ ತನಕ ವೀಡಿಯೋ ಇದೆ ಸರ್, ಅದು ಪೊಲೀಸ್ ಸ್ಟೇಷನಲ್ಲಿದೆ, ಅವ್ರು ಸೀಸ್ ಮಾಡಿದ್ದಾರೆ ಮೊಬೈಲ್ನ. ಆಮೇಲೆ ಅವನು ಹೀಗೆ ಜುಟ್ಟು ಪೂರ್ತಿ ಹಿಡಿದ್ಬಿಟ್ಟು ಒಳಗೆ ಹೇಳ್ಕೊಂಡು ಹೋಗಿ ಇವ್ರು ಪ್ರೀ ಪ್ಲ್ಯಾನ್ ಮಾಡಿದ್ರು. ಸುತ್ತಿಗೆ ರೆಡಿಯಾಗಿತ್ತು. ಅವರಮ್ಮ, ಅವರಪ್ಪ, ಅವನು 3 ಜನ ಸೇರಿ. ಅವರಪ್ಪ ಮೂಕ ಪ್ರೇಕ್ಷಕ, ಅವರಪ್ಪ ಏನು ಬರಲಿಲ್ಲ. ಹೊಡೆದಿದ ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಈಚೆ ಬಂದು ಕೂತ್ಕೊಂಡ್ಬಿಟ್ರು. ವೈಮನಸ್ಸಿತ್ತು. ಹೀಗೆ ಅವನೇನು ಕೆಲಸ ಮಾಡಲ್ಲ ಮಟ್ಟಲ್ಲ ಆ ರೀತಿ. ಇದರಲ್ಲಿ ಬೇರೆ ಕೇಸು ನಡೀತಾ ಇತ್ತು, ಆಸ್ತಿ ವಿಚಾರವಾಗಿ ನಡೀತಾ ಇತ್ತು, ಮತ್ತು ಡೈವರ್ಸ್ ಪಿಟಿಷನ್ ನಡೀತಾ ಇತ್ತು. ಡೈವರ್ಸ್ ಪಿಟಿಷನ್ ಆದ್ಮೇಲೂ ಇವ್ರು ಮತ್ತೆ ಒಂದಾದ ಬಂದರು. ಈಗ ನೀವು ಹೋದ್ರಲ್ಲ ಮೇಡಮ್, ಎಷ್ಟು ಗಂಟೆಲಿ ಹೋದ್ರಿ ಮತ್ತೆ ಯಾರ್ಯಾರು ಹೋಗಿದ್ರಿ? ನಾನು ಡ್ರೈವರು ಮತ್ತು ವಿದ್ಯಾ ಮೇಡಮ್, ಈ 3 ಜನ. ನಾನು ಫ್ರೆಂಡ್ಸ್ ಸರ್. ಅವಳು ಡ್ರೈವರ್, ನಿಮ್ಮ ಡ್ರೈವರ? ವಿದ್ಯಾ ಮೇಡಮ್ ಕಡೆಯವರು ಸರ್, ನಮ್ಮ ಡ್ರೈವರ್ ಅಲ್ಲ. ಅಷ್ಟೇ ಮಾತು ಬೆಳೀತು. ಮಾತು ಬೆಳೀತು ಸರ್. ಮಾತು ಬೆಳೆದ ತಕ್ಷಣ ಅವನು ಫುಲ್ಲು ಜುಟ್ಟು ಹಿಂಗೆ ಹಿಡಿದ ತಕ್ಷಣ ಒಳಗಡೆಗೆ ಹೇಳ್ಕೊಂಡು ಹೋದ ಸರ್. ಅಲ್ಲಿವರೆಗೆ ಮಾತ್ರ ವಿಡಿಯೋ ಇದೆ ಸರ್ ನನ್ನ ಹತ್ರ. ಅವರು ಅಷ್ಟರಲ್ಲಿ ಅವ್ರ ಅಮ್ಮ ಕೊಟ್ಟಿದ್ರಲ್ವಾ, ತೊಗೊಂಡೋಗಿ ಹೊಡೆದ, 2 ಏಟು ಹೊಡೆದಿದ್ದಾನೆ. ಅವ್ರಮ್ಮ ಬಂದು ಬಾಕ್ಲು ಅಡ್ಡ ಹಾಕಿದ್ರು ನನ್ನನ್ನು, ಬರಬೇಡ ಅಂತ ಅಂದ್ಬಿಟ್ಟು. ನಾನು ಬಾಕ್ಲು ಒದ್ಕೊಂಡು ಹೋಗೋಷ್ಟರಲ್ಲಿ 2 ಏಟು ಬಿದ್ದೋಗಿತ್ತು. ನಾನು ಸಡನ್ನಾಗಿ ಓಡಿದೆ, ಹೊಡಿಬೇಡ ನಂದಿಶಾ ಹೊಡಿಬೇಡ ಅಂತ ಏನು ಕೇಳಿದ್ರು ಬಿಡಲಿಲ್ಲ. ತೆಗೆದು ಹೊಡೆದ, ನನ್ನ ಮುಂದೆ ಕಣ್ಣು ಮುಂದೆನೇ ಹೊಡೆದ. ಸುತ್ತಿಗೆನಲ್ಲಿ ಸ್ಪಾಟ್, ಬರೀ ತಲೆಗೆ ಇಷ್ಟೇ, ಇಲ್ಲೇ ಈ ನತ್ತಿಗೆ ಇಲ್ಲಿ ಹೊಡೆದಿದ್ದು ಅಷ್ಟೇ ಆಗಿತ್ತು. ಮೋಸ್ಟ್ಲಿ ಮಾಡಿದ್ರು ಅನ್ಸುತ್ತೆ. ಹೊಡಿಯೋಳು ಮಗ ಹೊಡೆದು ಮುಗಿಸೋಳನ್ನ ಅಂತ ಅಂದ್ಬಿಟ್ಟೆ ಮಾಡಿದ್ರು ಅಷ್ಟೇ. ಅವನು ಅಷ್ಟರಲ್ಲಿ ಡ್ರೈವರ್ನ ಕೂಕೊಂಡೆ. ನಾನು ಡ್ರೈವರ್ನ ಕೂಕೊಂಡ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ ಅಂತ ಅವರು ಮಾಡಿದ್ರು. ನಾನೇ ಹೋಗಿ ಮಾಡಿಬಿಟ್ಟು ಬರ್ತೀನಿ ಅಂತ ಇವನು ವಿತ್ ವೆಪನ್ ಸಮೇತ ವೆಹಿಕಲಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಇದ್ದಾರೆ ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ತಂದೆದೇನು ಪಾತ್ರ ಇಲ್ಲ ಸರ್. ಅವ್ರು ಸುಮ್ಮನೆ ಮೂಕ ಪ್ರೇಕ್ಷಕ. ಏನಿಲ್ಲ ಸರ್, ಏನು ಮಾಡಲಿಲ್ಲ. ಇದಕ್ಕೆಲ್ಲ ಅವ್ರ ಅಮ್ಮಂದೇ ಡಾಮಿನೆಂಟು. ಅದು ಗೊತ್ತಾಗಲಿಲ್ಲ ಸರ್ ನನಗೆ, ಗೊತ್ತಾಗಲಿಲ್ಲ. ಅವರು ಊರಲ್ಲಿ ಅವರು ಆ ಥರ ತುಂಬ ಚೆನ್ನಾಗಿ ಇಟ್ಕೊಂಡಿಲ್ಲ ಜನಗಳನ್ನ, ಯಾರನ್ನೂ. ನಾವಿಲ್ಲಿ ಬಿಟ್ಟಾಗ 10 ಗಂಟೆ, ಅಲ್ಲಿಗೆ ತಲುಪಿದಾಗ 11 ಗಂಟೆ. ಘಟನೆ ನಡೆದಿದೆ 11 ಕಾಲು ರಾತ್ರಿ. ಅದೇ ಇವನೇನೋ ಕರೀತಾ ಇದ್ನಲ್ಲ, ಬಾ ಮಾತಾಡಬೇಕು ನಿನ್ನ ಜೊತೆಲಿ ಅಂತ. ಅಷ್ಟು ಜೋರು ಮಳೆ ಬರ್ತಿತ್ತು ಸರ್. ಅಷ್ಟು ಮಳೆ ಶಬ್ದದಲ್ಲಿ ನಾನು ಕೂಗಿದ್ದು ಯಾರಿಗೂ ಕೇಳಿಸ್ತಿಲ್ಲ. ಆಮೇಲೆ ವಿಧಿ ಇಲ್ಲದೆ ಎದುರುಗಡೆ ಮನೆಯವ್ರು ಬಾಕ್ಲು ತಟ್ಟಿ ನಾವು ಕರೆದಿದ್ವಿ ಸರ್. ಆಮೇಲೆ ಒಬ್ಬೊಬ್ಬರಾಗ ವಿಷಯ ಗೊತ್ತಾಯಿತು, ಬಂದರು ಸರ್. ಇಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಬರೋಕ್ಕಾಗಲೇ ಇಲ್ಲ, ಸ್ಪಾಟಲ್ಲೇ ಹೋಗ್ಬಿಟ್ಟಿತ್ತು.